ಮೊದಲು ರಾಜಗೋಪುರ ಇದ್ದರೂ ಕೂಡ ಇಷ್ಟೊಂದು ಭವ್ಯವಾಗಿರಲಿಲ್ಲ. ನಮ್ಮ ಮುಖ್ಯ ಉದ್ದೇಶ ಅಂದರೆ ರಾಜಗೋಪುರ ಒಂದು ಗಜಗಾಂಭೀರ್ಯದಿಂದ ಶೋಭಿಸಬೇಕು ಎಂಬ ದೃಷ್ಟಿಯಲ್ಲಿ ನಾವು ಸುಮಾರು 75 ಲಕ್ಷ ಈ ಒಂದು ಅಂದಾಜು ಬಜೆಟನ್ನು ಇಟ್ಟುಕೊಂಡು ರಾಜಗೋಪುರದ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿದೆವು. ಆ ಸಂದರ್ಭದಲ್ಲಿ ರಾಜಗೋಪುರ ಈಗ ನಾವು ಮೇಲೆ 2 ಅಂತಸ್ತಿನಲ್ಲಿ ಕಾಣ್ತಾ ಉಂಟು. ಮುಖ್ಯವಾಗಿ ಈ ಒಂದು ಶೈಲಿ ಧರ್ಮಸ್ಥಳ ಆ ಒಂದು ರಾಜಗೋಪುರ ಶೈಲಿಯನ್ನು ಹೋಲ್ತದೆ. ಅದೇ ರೀತಿ ಇಲ್ಲಿಯ ಶಿಲ್ಪಿಗಳು ಕೃಷ್ಣ ಪ್ರಸಾದ್ ಮುಣ್ಯಂಗಲ್ ಅವರ ನಿರ್ದೇಶಾನುಸಾರ ಕಾರ್ಕಳದವರ ನಿರ್ಮಾಣ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಅದೇ ರೀತಿ ತಮಿಳುನಾಡಿನ ರಾಜಸ್ವಾಮಿ ಅವರ ನೇತೃತ್ವದಲ್ಲಿ ಈ ಶಿಲ್ಪಕಲೆಗಳೆಲ್ಲ ಅವರ ನೇತೃತ್ವದಲ್ಲಿ ಅವರ ಕೈಚಳಕೆಯಿಂದ ಆದಂಥ ಕೆಲಸ ಕಾರ್ಯಗಳು. ಈಗಾಗಲೇ ಹಲವು ಭಗವದ್ಭಕ್ತರು ಇದನ್ನು ಕೊಂಡಾಡ್ತಾ ಇದ್ದಾರೆ. ಮತ್ತು ಇವರು ಲೀಲಾದ್ರಾಚಾರ್ಯ ಅವ್ರ ಜೊತೆ ಬಂದದ್ದು ಅವರದ್ದೇ ಕೆಲಸ, ಅವರ ಕ್ಯಾರಫಲ್ ಕೆಲಸ. ಒಂದು ವರ್ಷದ ಹಿಂದೆ ಬಂದು ಒಮ್ಮೆ ಫಸ್ಟಿನ ಇದೆಲ್ಲ ಬೇಜೆಲ್ಲ ಹೊಡೆದು ಹೋಗಿತ್ತು. ಆಮೇಲೆ ಈಗ ಬಂದು ಒಂದು ತಿಂಗಳು 1.5 ತಿಂಗಳಾಯಿತು ಶುರು ಮಾಡಿ ಪುನಃ. ಯಾವುದೆಲ್ಲ ಮೂರ್ತಿಗಳಿದೆ ಇಲ್ಲಿ? ಈಗ ಈಶ್ವರ, ಪಾರ್ವತಿ, ಮತ್ತು ಸುಬ್ರಹ್ಮಣ್ಯ, ಗಣಪತಿ, ದಕ್ಷಿಣಾಮೂರ್ತಿ ಮತ್ತು ಬ್ರಹ್ಮ, ವಿಷ್ಣು, ಮಹೇಶ್ವರ, ಅದು ಒಟ್ಟು 12 ಮೂರ್ತಿಯನ್ನುಂಟು ಒಟ್ಟಿಗೆ. ಎರಡು ದ್ವಾರಪಾಲಕರು, 2 ದ್ವಾರಪಾಲಕರುಂಟು ಕೆಳಗಡೆ. ನಾವಿಲ್ಲೀಗ ಎಡೆಯಲ್ಲಿ ಸಾಧಾರಣ ಒಂದು 5-6 ಜನ ಆಯಿತು ನಮ್ಮ ಕೆಲಸ. ಇಲ್ಲಿ ಎಡೆಯಲ್ಲಿ ನಾವು ಬಂದು ಮಾಡಿಕೊಂಡು ಹೋಗ್ತಿದ್ದೆ. ಎಲ್ಲರೂ ಒಟ್ಟಿಗೆ ಮಾಡಲಿಕ್ಕೆ ಆಗೋಲ್ಲ. ಇಲ್ಲಿ ಹೊರಗಡೆ ಅವ್ರದ್ದು ದೇವಸ್ಥಾನದ ಕೆಲಸ ಕೂಡ ಮುಂದುವರಿವಾಗ್ತದೆ. ಹಾಗೆ ನಮ್ಮದು ಈಗ ಇವತ್ತಿಂದೆಲ್ಲ ಫಿನಿಶಿಂಗ್ ಎಲ್ಲ ಇದು ಫಿನಿಶಿಂಗ್ ಮಾಡೋದಲ್ಲ, ಮೂರ್ತಿ ಇದಕ್ಕೆಲ್ಲ ಬೇಜೆಲ್ಲ ಹೊಡೆದು ಬಂದು ನಾವು ಪೇಂಟಿಂಗಲ್ಲಿ ನಾವು ಈಗ ವಾಟರ್ ಬೇಸ್ ಯೂಸ್ ಮಾಡೋದು. ಸಾಧಾರಣ ಆಕ್ರಿಲ್ ಕಲರು, ಆ್ಯಪೆಕ್ಸ್ ಕಲರು ಎಲ್ಲ ಏರ್ ಬ್ರಷ್ ಸ್ಪ್ರೇ ಮಾಡಿಕೊಂಡು ವರ್ಕ್ ಇದೆಲ್ಲ ಫಿನಿಶ್ ಮಾಡೋದು ಅದರಲ್ಲಿ. ಹಾಗೆ ಆಯಿತು, ಒಂದು ವಾರ ಇದೇ ವರ್ಕ್ ಮಾಡಿದ್ದು. ನನಗೆ ಇವತ್ತೆಲ್ಲ ಫಿನಿಶ್ ಮಾಡಿ ಇದು ಮಾಡೋದು ಅಂತೇಳಿ. ಹಾಗೆ ಒಳಗಡೆ ಕೂಡ ಪಿಲ್ಲರ್ ಉಂಟು, ಎಲ್ಲ ಶೀಲಕಲ್ಲನಾಗಿ ಕಲರೆಲ್ಲ ಮಾಡಲಿಕ್ಕೆ ಉಂಟು. ಅದೊಂದು ಈಗ ಒಂದು ವಾರ 2 ವಾರ ಅದೇ ಕೆಲಸ ಉಂಟು. ಈಗ ಅದೊಂದು ಕೆಲಸ ಸಾಧಾರಣ ಫೈನಲ್ ಆಗ್ತದೆ. ಹಾಗಾಗಿ ಸಾಧಾರಣ ಇಲ್ಲಿ ಈ ಥರದ್ದು ಈಗ ಎಲ್ಲಿಲ್ಲ ನಮ್ಮ ಈ ಭಾಗದಲ್ಲಿ. ಅಂದರೆ ಕುಂಬ್ಳೆಯಲ್ಲಿ ಒಂದುಂಟು. ಆಮೇಲೆ ಈ ಥರದೀಗೆ ಮೂರ್ತಿಗೆಲ್ಲ ಕಲ್ಲರ್ ಬಂದು ಇಲ್ಲೇ ಫಸ್ಟ್ ಏನಂತ ಅನ್ನಿಸ್ತಾ ಉಂಟು. ಆಮೇಲೆ ಈ ಕೆಲಸ ಇಲ್ಲಿ ಮಾಡಲಿಕ್ಕೆ ಕೊಟ್ಟಂತ ಇಲ್ಲಿಯ ಪೆರಡಾಲ ದೇವಸ್ಥಾನದ, ಬುಧನೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಗೂ ಹಾಗೂ ಎಲ್ಲರಿಗೂ ನಮ್ಮ ಕಡೆಯಿಂದ ಕೃತಜ್ಞತೆಗಳು. ರಿಂದ 28ರವರೆಗೆ ನಡೆಯುವಂಥ ಬ್ರಹ್ಮಕಲಶೋತ್ಸವದಲ್ಲಿ ತನು ಮನಧನಗಳಿಂದ ಸಹಕರಿಸಬೇಕಾಗಿ ಮತ್ತೊಮ್ಮೆ ಎಲ್ಲರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.